ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಾತು ಸ್ಟಾರ್ಟ್ ಮಾಡ್ತಾ ಇರೋದು. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಮಿಸ್ ಆಯಿತು. ಸೊ ಇವಾಗ ಒಂದು ಮಾತಾಡೋಕ್ಕೆ ಅವಕಾಶ ಅಂತ ಅನ್ಕೊಂತೀನಿ. ದೊಡ್ಡ ಮನ್ಸ ನೀವು ಟೈಟಲ್ ನೋಡಿದಾಗೆ ಅದು ಹೇಳೋ ಥರನೇ ತುಂಬ ಒಬ್ಬ ದೊಡ್ಡ ಮನುಷ್ಯನ ಸಿನಿಮಾ ಅದು. ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ಮನುಷ್ಯ ಆದರೆ ಹೇಗಿರುತ್ತೆ, ಸೊ ಆ ಒಂದು ಥೀಮ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರಿಲೇಟ್ ಆಗುವಂಥ ಸಿನಿಮಾ. ಸೊ ಆಲ್ಮೋಸ್ಟ್ ಒಂದು 3 years ಇಂದ ನಾವು ಮಾತುಕತೆಯಲ್ಲೇ ಇದ್ವಿ, ಪರಿಚಯ ಆಗ್ಬಿಟ್ಟು. ಸಿನಿಮಾ ಬಿಸ್ನೆಸ್ ಇರ್ಬೋದು ಅಥವಾ ಸಿನಿಮಾ ಮೇಕಿಂಗ್ ಇರ್ಬೋದು, ಪ್ರತಿದಿನನೂ ಒಂದೊಂದು ಕಲಿತಾ ಇರ್ತೀವಿ. ಸೊ ಜೊತೆಯಾಗಿ ಕಲಿಯುವಂಥ ಪ್ರೋಸೆಸ್ಸಲ್ಲಿ ಈಗ ದೊಡ್ಡ ಮನುಷ್ಯದಲ್ಲಿ ಒಂದು ವೇದಿಕೆಯಲ್ಲಿ ಒಂದಾಗ್ತಾ ಇದ್ದೀವಿ ನಾವು. ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ಬೇಕಂತಂದ್ರೆ ಮೇಯ್ನ್ ಆಗಿ ಕಾಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು ಅನ್ನೋ ಒಂದು ತತ್ವನ ಇಟ್ಕೊಂಡು ಹೋಗ್ತಾ ಇರೋ ಸಂಸ್ಥೆ ನಮ್ದು ಬಾಗೂರ್ ಟಾಕೀಸ್. ಸೊ ಸಿನಿಮಾನ ನಾನು ನೋಡಿದೆ, ಸ್ಟುಡಿಯೋದಲ್ಲೇ ತೋರಿಸಿದ್ರು ಸಿನಿಮಾನ. ತುಂಬಾ ದಿನಗಳಾದ್ಮೇಲೆ ಒಂದು ಕಂಪ್ಲೀಟ್ ಸಿನಿಮಾನ ನೋಡಿದ ಒಂದು ಸಂತೋಷ ಸಿಕ್ತು ನನಗೆ ದೊಡ್ಡ ಮನ್ಸ ನೋಡಿದಾಗ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಂಬಾ ಹಿಂದೆ ಬರ್ತಿದ್ವಿ, ಈಗ ಏನಂದ್ರೆ ತುಂಬಾ ಕಾಂಪ್ಲಿಕೇಟ್ ಆಗ್ಬಿಟ್ಟಿದೆ ಫಿಲ್ಮ್ ಮೇಕಿಂಗ್ ಅಥವಾ ಕಥೆ ಹೇಳೋ ರೀತಿ, ಕಥಾವಸ್ತು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಇನ್ನು ನೋಡಿದವ್ರಿಗೂ ಅರ್ಥ ಆಗಲ್ಲ, ಹಂಗಿರ್ತಾವೆ. ಬಟ್ ಇದು ನೇರ ಒಬ್ಬ ಕಾಮನ್ ಮ್ಯಾನ್ ನ ಹಿಡಿದು ಕೂರಿಸುವಂತ ಸಿನಿಮಾ ದೊಡ್ಡ ಮನುಷ್ಯ. ಯಾಕಂದ್ರೆ ಈ ತರದ ಸಿನಿಮಾಗಳು ಬೇಕು ನಮ್ಗೆ. ಕಂಪ್ಲೀಟ್ ಆಗಿ ABC 3 ಕ್ಲಾಸನ್ನ ಕವರ್ ಮಾಡ್ಬೋದಾದಂತ ಸಿನಿಮಾ ದೊಡ್ಡ ಮನುಷ್ಯ. ಏನಕ್ಕೆ ಅಂತಂದ್ರೆ, ಈಗ ನಾನು ಹಿಂದೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಸಿನಿಮಾಗಳು ಬರ್ತಾ ಇದ್ವು, ಪುನೀತ್ ಸರ್ ಅಥವಾ ದರ್ಶನ್ ಸರ್ದು ಒಂದು ಸಿನಿಮಾಗಳು ಬರ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಆಕಾಶ್. ಈಗ ಆಕಾಶ್ ಸಿನಿಮಾ ನನಗೆ ನೆನಪಾಯ್ತು ದೊಡ್ಡ ಮನುಷ್ಯ ನೋಡಿದಾಗ. ಏನಕ್ಕೆ ಅಂತಂದ್ರೆ, ಅಷ್ಟು ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರು ಮತ್ತೆ ಒಬ್ಬ ಮಾಸ್ ಮಸಾಲ ಇರೋದು, ಪ್ರತಿಯೊಂದು ಒಂದು ಲವ್ ಸ್ಟೋರಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಮತ್ತೆ ಒಬ್ಬ ಕಾಮನ್ ಮ್ಯಾನ್ ತನ್ನನ್ನು ತಾನು ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೊಂತಾನೆ ಅಂತಂದ್ರೆ ಡೆಫಿನೆಟ್ಲಿ ಆ ದೊಡ್ಡ ಮನುಷ್ಯ ಅದಕ್ಕೆ 100% ನ್ಯಾಯ ಒದಗಿಸುತ್ತೆ. ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ ಬೆಂಗಳೂರಿನಲ್ಲಿ ಬಂದು ಹೆಂಗೆ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅದು ತುಂಬಾ ಎಲಿಮೆಂಟ್ಸ್ ನ ಅದ್ರಲ್ಲಿ ಹೇಳಕ್ಕೆ ಅವರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಚೆನ್ನಾಗಿ ಇದಾಗಿದೆ. ಮತ್ತೆ ಮ್ಯೂಸಿಕ್ ಇರ್ಬೋದು, ಮತ್ತೆ ಕೊರಿಯೋಗ್ರಫಿ ಇರ್ಬೋದು, ಆಮೇಲೆ DOP ಅವ್ರ ಕೆಲಸ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡಿರ್ಬೋದು ಈ ಸಾಂಗ್ ನ, ಅದಕ್ಕೆ ಉದಾಹರಣೆ ಅದು ಆಕ್ಚುಲಿ. ಮತ್ತೆ ಆಕ್ಷನ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಟೋಟಲ್ ಪ್ಯಾಕೇಜ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದ. ರಿಲೀಸ್ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಜೂನ್ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಗೆ ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಎರಡರಲ್ಲೂ ನಾವು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತಿದ್ವಿ. ಆಲ್ಮೋಸ್ಟ್ ಒಂದು 60ರಿಂದ 70 ಸ್ಕ್ರೀನ್ಸ್ ನ ನಾವು ರಿಲೀಸ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀವಿ ಕರ್ನಾಟಕದಲ್ಲಿ. ABC 3 ಸೆಂಟರ್ ಮಾಡ್ತೀವಿ. ನಮ್ಗೆ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಥಿಯೇಟರ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಒಂದು 20-25 ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಂಡ್ರೆ ಒಂದು 50 ಸಿಂಗಲ್ ಸ್ಕ್ರೀನ್ ಅಲ್ಲಿ ಇದು ರಿಲೀಸ್ ಆಗುತ್ತೆ ಮಿನಿಮಮ್. ನೋಡ್ಬೇಕು, ಇನ್ನೂ ಹೈಪ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ನೀವು ಬುಕ್ ಮೈ ಶೋ ನೋಡ್ಬೋದು, ಆಲ್ರೆಡಿ ಲೈಕ್ಸ್ ಅಂತ ನೋಡಿದ್ರೆ ನಿಮ್ಗೆ ಎಲ್ಲಾ ಸಿನಿಮಾಗಿಂತ ಜಾಸ್ತಿ ಇದೆ. ಆ ತಿಂಗಳಲ್ಲಿ ಬರೋ ಎಲ್ಲಾ ಸಿನಿಮಾಗಿಂತ ಇಂಟ್ರೆಸ್ಟೆಡ್ ರೇಟ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಆಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಆಡಿಯನ್ಸ್ನು ತಲುಪ್ತಾ ಇದ್ದಾರೆ. ಮತ್ತೆ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರ್ತಿರೋ ಹೊಸಬ್ರ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಡೆಫಿನೆಟ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಕೈ ಹಿಡಿದ್ರೆ ಡೆಫಿನೆಟ್ಲಿ ಅದು ಒಂದು 3 ವೀಕ್ ತುಂಬಾ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟಂತ ನಾನು ಹೇಳ್ಬೋದು. ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ಇದು ಮೋಸ್ಟ್ಲಿ ನಂದು 18ನೇ ಸಿನಿಮಾ ಇದು. ಸೊ ನಮ್ಮ ಬಾಗೂರ್ ಟಾಕೀಸ್ ಇಂದ. ಬಟ್ ಎಲ್ಲಾ ಸಿನಿಮಾಗಿಂತ ನನಗೆ ಈ ಸಿನಿಮಾ ತುಂಬಾ ಮುಖ್ಯ. ಏನಕ್ಕೆ ಅಂತಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಿನಿಮಾ ಮೇಲೆ. ಈಗ ಆಲ್ರೆಡಿ ನೀವು ನಾನು ಹೇಳ್ದಂಗೆ ಎಲ್ಲಾ ಕಡೆ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವಾಗ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಇನ್ನೂ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಪ್ರಮೋಷನ್ಸ್ ವೈಸು. ಮತ್ತೆ ತುಂಬಾ ಇದನ್ನ ಹಾಕೊಂಡಿದ್ದಾರೆ ಅವರು, ಅಂದ್ರೆ ಜನಗಳಿಗೆ ತಲುಪೋದಕ್ಕೆ ಅವ್ರನ್ನ ಹೆಂಗೆ ಥಿಯೇಟರ್ ಕರೆಸ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಫ್ರೇಮ್ ವರ್ಕ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಟೀಮ್ ಅವರು. ಸೊ ನಿಮ್ಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಈಗ ಒಂದು ಸಂಸ್ಥೆನ ಈಗ ಬಾಗೂರ್ ಟಾಕೀಸ್ ಅಂತ ಬಂದ್ರೆ, ಈಗ ನಂದು ಒಂದು 60 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ಒಂದು 60ರಿಂದ 70 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಸಂಸ್ಥೆಗಳ ಜೊತೆ ವರ್ಕ್ ಮಾಡಿ. ಬಟ್ ಈಗ ಒಂದು ಸಂಸ್ಥೆನ ಕಟ್ಟಿ ನಿಲ್ಲಿಸ್ಬೇಕಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ತುಂಬಾ ಮುಖ್ಯ. ಸೊ ಆ ಥರದ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ನನಗೆ ದೊಡ್ಡ ಮನುಷ್ಯ ತುಂಬಾ ಪ್ರೆಸ್ಟಿಜಿಯಸ್ ಆಗಿ ತಗೊಂಡಿದ್ದೀನಿ ನಾನು. ಮತ್ತೆ ಅಷ್ಟೇ ನಾವು ತುಂಬಾ ಎಫರ್ಟ್ ಹಾಕ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಟೀಮ್ ಆಗಿ. ಡಿಸ್ಟ್ರಿಬ್ಯೂಟರು, ಪ್ರೊಡ್ಯೂಸರು, ಹೀರೋ ಅಂತ ಅಲ್ಲ, ನಾವು ಟೀಮ್ ಆಗಿ ಕೂತ್ಕೊಂಡು ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತೀವಿ. ಎಲ್ಲಿ ಈಗ ಆಫೀಸಿಗೆ ಬಂದು ಕಾಯ್ಬೇಕು ಅನ್ನೋದಿಲ್ಲ, ಎಲ್ಲಿ ಸಿಗ್ತೀವೋ ಅಲ್ಲಿ. ಊಟ ಅಂದ್ರೆ ಊಟ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಕಲಿಯೋದು
ಕಲಿತಾ ಇದೀವಿ ಸಿನಿಮಾನ. ಸೊ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ. ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾನು ಬರೀ ಥಿಯೇಟ್ರಿಕಲ್ ಅಂತ ಅಲ್ಲ, ಒಂದು ಫಿಲ್ಮ್ ಬಿಸ್ನೆಸ್ ಅಂತ ಬಂದ್ರೆ ಆಡಿಯೋ ರೈಟ್ಸ್ ಇಂದ ಹಿಡಿದು ನಿಮ್ದು ಲಾಸ್ಟ್ ಅಗ್ರಿಮೆಂಟ್ ನಿಮಗೆ ಕ್ಲೋಸ್ ಆಗೋದು ಏರ್ ಬೋರ್ನ್ ರೈಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ತನಕನೂ ಎಂಟೈರಿಟಿ ಹೆಂಗೆ ಇದು ಫಿಲ್ಮ್ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇರ್ತೀವಿ ನಮ್ಮ ಟೀಮಿಂದ. ಸೊ ಅವ್ರಿಗೆ ಟೈಟಲ್ಗೆ ನ್ಯಾಯ ಒದಗಿಸ್ಬೋದು, ಡಬ್ಬಿಂಗ್ ರೇಟ್ಸ್ನ ಹೆಂಗೆ ತಗೋಬಹುದು, ಡಬ್ಬಿಂಗ್ ರೇಟ್ಸ್ ಬರಬೇಕಂದ್ರೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಈಗ ಒಂದು ಒಳ್ಳೆ ಥಿಯೇಟರ್ ಸೆಟಪ್ ಸಿಗ್ಬೇಕಂದ್ರೆ ಯಾವ ಥರ ಪೇಪರ್ ಆ್ಯಡ್ ಕೊಡಬೇಕು. ಸೊ ತುಂಬಾ ಸೈಂಟಿಫಿಕ್ ಆಗಿ ಹೋಗ್ತಾ ಇದೀವಿ. ನಮಗೆ ನಿಮ್ಗೆ ನೋಡೋದಕ್ಕೆ ಇದು ಮಾಸ್ ಮಸಾಲಾ ಸಿನಿಮಾ ಅಂತ ಅನ್ನಿಸ್ಬೋದು, ಆದ್ರೆ ಇದ್ರ ಹಿಂದೆ ತುಂಬಾ ಸೈಂಟಿಫಿಕ್ ಎಫರ್ಟ್ಸ್ ನಡೀತಾ ಇದಾವೆ. ಡೆಫಿನೆಟ್ಲಿ ಆಗುತ್ತಾ? ಹೌದು. ಹೌದು. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಟ್ರಾನ್ಸ್ಪರೆನ್ಸಿ ತರಬೇಕು ಅನ್ನೋ ನಿಟ್ಟಿನಲ್ಲೇ ನಮ್ಮಂತ ಯುವಕರು ಒಂದಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಎಫರ್ಟ್ಸ್ ನ ಆಗ್ತಾ ಇದಾರೆ. ಆ ನಿಟ್ಟಿನಲ್ಲಿ ಹೆಂಗೆ ಹೇಳ್ಬೇಕು ಅಂದ್ರೆ, ನಾವು ರೂಲ್ಸ್ ಹೆಂಗ್ ಬ್ರೇಕ್ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಪರೆನ್ಸಿದು. ಈಗ ಒಂದು ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಸೊ ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಆಮೇಲೆ ಪ್ರತಿಯೊಂದು ಪೋಸ್ಟರ್ ಪೇಸ್ಟ್ ಮಾಡಿಸ್ಬೇಕು ಅಂತ ಇರುತ್ತೆ, ಅಥವಾ ಸ್ಟ್ಯಾಂಡೀಸ್ ಪ್ರಿಂಟಿಂಗ್ ಅಂತ ಇರುತ್ತೆ. ಈಗ ಏನೋ ಒಂದು ಪ್ಯಾಕೇಜ್ ಕೊಟ್ಬಿಡಿ ನಾನು ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಕಣ್ಣಾಗ ಏನೋ ಒಂದು ಮಾಡೋದು ಬೇರೆ. ಬಟ್ ಇಲ್ಲಿ ಹೆಂಗಾಗುತ್ತೆ, ಪ್ರತಿಯೊಬ್ಬರು ನಾವು ಟೀಮ್ ಆಗಿ ಕುತ್ಕೊಂಡು ಪ್ಯಾನಲ್ ಡಿಸ್ಕಸ್ ಮಾಡಿದ್ವಿ. ಈಗಲೂ ನೋಡ್ಬೋದು, ನಿಮಗೆ ಆಟೋ ಪಬ್ಲಿಸಿಟಿ ಅವ್ರು ಬಂದಿದ್ದಾರೆ. ಸೊ ಅವರು ನಮ್ಮ ಟೀಮ್ ಜೊತೆಯಾಗಿ ಇದ್ಕೊಂಡು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅದನ್ನ ನೀಟಾಗಿ ಮಾಡ್ತಾ ಇದೀವಿ. ಈಗ ಮಲ್ಟಿಪ್ಲೆಕ್ಸ್ಗೆ ನಾವು ಒಳ್ಳೊಳ್ಳೆ ಶೋಸ್ ತಗೋಬೇಕಂದ್ರೆ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಒಂದು ಅಮೆಝಾನ್ಗೆ ನಾವು ಟೈಟಲ್ ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಅಂತಿದೆ. ಈಗ ಅಪ್ಡೇಟ್ ಆಗಿದೆ, ಲಾಸ್ಟ್ ವೀಕ್ ತಾನೇ ಬಂತು ನಮ್ಗೆ. ಸರಿ ಯು ಆರ್ ನಾಟ್ ಆಡಿಬಲ್. ಹೌದು ಮಾಡಿದೀವಿ. ಈಗ ಆಲ್ರೆಡಿ ಈಗ ಆಡಿಯೋ ರೈಟ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಫಿಲ್ಮ್ ಬಿಸ್ನೆಸ್ ಅಂದ್ರೆ ಪೋಸ್ಟ್ ರಿಲೀಸ್ ಏನಿರುತ್ತೆ ಫಿಲ್ಮ್ ಬಿಸ್ನೆಸ್, ಸೊ ಅದಕ್ಕೂ ಆಗ್ಲೇ ನಾವು ಫ್ರೇಮ್ ವರ್ಕ್ ಮಾಡಿ ಅಪ್ರೋಚಸ್ ಮಾಡ್ತಾ ಇದೀವಿ ಆಲ್ರೆಡಿ. ಅಂದ್ರೆ ಗ್ರಾಜುವಲ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಮ್ಮ ಸಿನಿಮಾದು ರೆಪ್ಯುಟೇಷನ್ ಏನು ಅಂತ. ನೋಡಿ, ನಮ್ಮ ಇಂಡಸ್ಟ್ರಿ ಸೋಲ್ತಾ ಇರೋದು ರೆಪ್ಯುಟೇಷನ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸೊ ವಿ ಆರ್ ವರ್ಕಿಂಗ್ ಆನ್ ಕ್ರಿಯೇಟಿಂಗ್ ದ ರೆಪ್ಯುಟೇಷನ್ ಟುವರ್ಡ್ಸ್ ದ ಬ್ರ್ಯಾಂಡ್. ಅದಾಗಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಸರ್. ಈಗ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಬರೀ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೇವೆ ಹೊರತು ನಮ್ಮ ಗಾಂಧಿನಗರದಲ್ಲಿ ಒಂದು ಸಿನಿಮಾಗೆ ರೆಪ್ಯುಟೇಷನ್ ಹೆಂಗ್ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರು ವರ್ಕ್ ಮಾಡ್ತಾ ಇಲ್ಲ. ಈಗ ನೋಡಿ, ನಮಗೆ ಈಗ ನೆಟ್ಫ್ಲಿಕ್ಸ್ಗೆ ನಮ್ಗೆ ಎಂಟ್ರಿನ ಇಲ್ಲ ಕನ್ನಡಕ್ಕೆ, ಬಟ್ ಅಮೆಝಾನ್ಗಿದೆ. ಬಟ್ ಎಲ್ಲ ಟೈಟಲ್ಗೆ ಆಗ್ತಾ ಇಲ್ಲ. ದೊಡ್ಡ ಹೀರೋಗಳದ್ದು ಸಿನಿಮಾಗಳ್ನು ಅವ್ರು ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಸೈಂಟಿಫಿಕ್ ಅಪ್ರೋಚ್ ಇಲ್ಲ ಅಂತ. ಈಗ ಅಟ್ಲೀಸ್ಟ್ ಮಿನಿಮಮ್ ಒಂದು ಪೇಪರ್ ರಿವ್ಯೂಸ್ ಬರ್ಸ್ಬೇಕು ಅಂತ ಇರುತ್ತೆ. ಪಾಪ ಸಿನಿಮಾದವ್ರಿಗೆ ಗೊತ್ತೇ ಇರೋದಿಲ್ಲ, ಬರ್ತಾರೆ ಅಮೆಝಾನಿಗೆ ಮಾಡಿಸ್ಕೊಡಿ ಅಂತ ಬರ್ತಾರೆ. ಆ ಕ್ರೈಟೀರಿಯಾ ಅದು ಮೀಟೇ ಆಗಲ್ಲ ಸರ್. ಈಗ IMDb ಇಂದ ಹಿಡಿದು ಪ್ರತಿಯೊಂದು ವೆಬ್ಸೈಟ್ ಅಲ್ಲೂ ನಮ್ದು ನೀಟಾಗಿ ಗೊತ್ತಾಗ್ಬೇಕು. ಯಾಕಂದ್ರೆ ಸಿನಿಮಾ ಬಿಸ್ನೆಸ್ ಮಾಡೋರು ಯಾರು ಕನ್ನಡದವ್ರಲ್ಲ, ಎಲ್ಲ ಮುಂಬೈ ಬೇಸ್ ಇರುತ್ತೆ, ಎಲ್ಲ ಚೆನ್ನೈ ಬೇಸ್ ಇರುತ್ತೆ. ಅವರಿಗೆ ಕನ್ನಡ ಗೊತ್ತಿರಲ್ಲ. ನಾವಿಲ್ಲಿ 1000 ಆರ್ಟಿಕಲ್ಸ್ ಬರ್ಸಿದ್ರು ಕನ್ನಡದಲ್ಲಿ, ಅದು ನಮ್ಮ ಪ್ರೇಕ್ಷಕರಿಗೋಸ್ಕರ ಮಾಡಿರ್ತೀವಿ. ಅವ್ರ ಬಿಸ್ನೆಸ್ ಅಂತ ಮಾಡ್ಬೇಕಂತಂದ್ರೆ ಅದಕ್ಕೆ ಅಂತ ಒಂದು ಸ್ಟ್ರಾಟಜಿ ಇದೆ. ಸೊ ಅದನ್ನ ಗೈಡ್ ಮಾಡೋದಕ್ಕೆ ನಾವಿರೋದು. ಸೊ ನಾವು ಮಾಡ್ತಾ ಇದೀವಿ. ಸೊ ಅವರು ನನಗೆ ತುಂಬಾ ಚೆನ್ನಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಪೈರಸಿ ನಾಟ್ ಅಟ್ ಆಲ್ ಇಶ್ಯೂ ಇವಾಗ, ಯಾಕಂದ್ರೆ ನಮಗೆ ಒಳ್ಳೊಳ್ಳೆ ಸಂಸ್ಥೆಗಳು ಬಂದಿದ್ದಾವೆ. ನಾವು ಆಂಟಿ ಪೈರಸಿನ ತುಂಬಾ ವ್ಯವಸ್ಥಿತವಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ. ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಇರಲಿ ಸರ್, ಎಷ್ಟೇ ಲಕ್ಷ ಲಿಂಕ್ಸ್ ಇರಲಿ, ಅದನ್ನ ಹುಡುಕಿ ಡಿಲೀಟ್ ಮಾಡೋ ಅಂತ ಟೆಕ್ನಾಲಜಿ ನಮಗಿದೆ. ವೆಂಡರ್ಸ್ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲೇ, ಅಂತ ಒಳ್ಳೆ ಕಂಪ್ನಿಗಳು ಮಾಡ್ತಾ, ಐಪ್ಲೆಕ್ಸ್ ತರದ ಕಂಪ್ನಿ ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಆಸ್ ಎ ಪೋಸ್ಟ್ ಮ್ಯಾನ್ ಆಗಿ ನಾನು ಅವ್ರನ್ನ ಲಿಂಕ್ ಮಾಡ್ತೀನಿ, ಯಾರ ಹತ್ರ ಹೋದ್ರೆ ಬೆಸ್ಟ್ ಸರ್ವಿಸ್ ಸಿಗುತ್ತೆ ನಿಮ್ಗೆ ಅನ್ನೋದು. ಸೊ ಇದು ಆಗ್ತಾ ಇದೆ ಇವಾಗ ನಮ್ಮ ಸಂಸ್ಥೆ ಮೂಲಕ. ಸರ್ ಇಲ್ಲ, ನಾನು ಸುಮಾರು ದೊಡ್ಡ ಕಂಪ್ನಿಗಳ ಜೊತೆ ವರ್ಕ್ ಮಾಡಿದೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿಮಾಯಿಂದಾನೇ ಬಂದಿದ್ದು. ಆಮೇಲೆ ನಾನು ರಾಬರ್ಟ್ ವರ್ಕ್ ಮಾಡಿದ್ದೆ ಸ್ಟ್ರಾಟಜಿಸ್ಟ್ ಆಗಿ. ಆಮೇಲೆ ಜಾಕ್ ಮಂಜು ಸರ್ ಜೊತೆ ಒಂದು 20 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಅವ್ರ ಸಂಸ್ಥೆಯಲ್ಲಿ ನಾನು ಮ್ಯಾನೇಜರ್ ಆಗ್ಬಿಟ್ಟು. ಸೊ ಈಗ ನಾನು ಬಾಗಲ್ ಟಾಕೀಸ್ ಅಂತ ಏನಕ್ಕೆ ಮಾಡಿದೆ ಅಂತಂದ್ರೆ, ಒಂದು ಹೊಸಬ್ರು ಸಿನಿಮಾಗಳಿಗೆ ಬೇರೆ ತರ ಸರ್ವಿಸ್ ಕೊಡೋಣ ಅಂತ. ಸುಮ್ಮನೆ ಬಂದು ಆಫೀಸಲ್ಲಿ ಕಾಯೋ ತರ ಆಗ್ಬಾರ್ದು. ಡಿಸ್ಟ್ರಿಬ್ಯೂಟ್ರು ಅವ್ರ ಪ್ಯಾನಲ್ ಅಲ್ಲಿ ಅವ್ರು ಪ್ರೆಸೆಂಟ್ ಇರಬೇಕು. ಅವ್ರು ಯಾವಾಗ ಅವ್ರು ಕರೀತಾರೋ ಒಬ್ಬ ಟೀಮ್ ಮೆಂಬರ್ ಆಗಿ ಇರಬೇಕು. ಅದನ್ನ ನಾನು ಬಿಲೀವ್ ಮಾಡ್ತೀನಿ. ಮತ್ತೆ ಯಾವಾಗಿಂದ ಅಂತಂದ್ರೆ ಫಸ್ಟ್ ಕಾಪಿಯಿಂದಾನು ಇನ್ವಾಲ್ವ್ ಆಗ್ಬೇಕು ಬಿಸ್ನೆಸ್ ಮಾಡೋರು. ಅವಾಗ ಗೊತ್ತಾಗತ್ತಾ ಎಲ್ಲಿ ಏನ್ ಮಾಡಬೇಕು. ಒಂದು DI ಇಂದ ಹಿಡಿದು ಅಥವಾ ಒಂದು ಪ್ರಮೋಷನಲ್ ಕ್ಯಾಂಪೇನ್ ತನಕ ನಾವು ಇನ್ಪುಟ್ಸ್ ಕೊಡ್ಬೋದು. ನಮ್ಗೆ ಅನುಭವ ಅಷ್ಟಿರುತ್ತೆ, ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಫಿಲ್ಮ್ ಮೇಕರ್ಸ್. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ಸಂಸ್ಥೆ ಮೂಲಕ. ಹೌದು ಸರ್, ನಾನು ಲೈನ್ ಪ್ರೊಡಕ್ಷನ್ ಕೂಡ ಮಾಡ್ತೀನಿ. ಹೌದು. ಹೌದು ಸರ್, ಯಾಕಂದ್ರೆ ಈಗ ನನ್ನ 65 ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 10 ರಿಂದ 15 ಸಿನಿಮಾ ನಾವು ಲೈನ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಬಾಗಲ್ ಟಾಕೀಸ್ ಮೂಲಕನೇ ಸ್ಕ್ರಿಪ್ಟ್ ಇಂದಾನೆ ಇನ್ವಾಲ್ವ್ ಆಗ್ತಾ ಇದೀವಿ ಸರ್. ಬಟ್ ಕೆಲವೊಂದ್ಸತಿ ಎಲ್ಲರೂ ನಮ್ಗೆ ಅಷ್ಟು ಬೇಗ ಸಿಗಲ್ಲ.
ಲೇಟಾಗಿ ಸಿಗ್ತಾರೆ. ಬಟ್ ನಮ್ ಬೆಸ್ಟ್ ಏನ್ ಮಾಡ್ಬೋದು ನಾವು ಮಾಡೇ ಮಾಡ್ತೀವಿ ಇನ್ವಾಲ್ವ್ ಆಗ್ಬಿಟ್ಟು. ಶೋರ್ ಸರ್ ನಾನು ಬರ್ತೀನಿ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಹಾಂ 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 ಶೋರ್ ಸರ್ ನಾನು ಅಟೆಂಡ್ ಮಾಡ್ತೀನಿ. ಶೋರ್ ಥ್ಯಾಂಕ್ ಯು.